ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಮ್ಮ ಮಾವನ ಮದುವೆಯಲ್ಲಿ ಏನೇನು ಪ್ರಿಪ್ರೇಷನ್ಸ್ ಆಗ್ತಿದೆ ಅಂತ ಈ ವ್ಲಾಗ್ನಲ್ಲಿ ನಾನು ಅಪ್ಲೋಡ್ ಮಾಡ್ತಿದ್ದೀನಿ. ಈ ವ್ಲಾಗ್ನಲ್ಲಿ 2 ವಿಡಿಯೋಸ್ ಇದೆ. ಒಂದು ಗ್ರೂಮ್ ಟು ಬಿ ಮತ್ತು ಮೆಹಂದಿ ಶಾಸ್ತ್ರದ್ದಿದೆ. ಸೊ ಗ್ರೂಮ್ ಟು ಬಿ ಹೆಂಗಾಯಿತು ಅಂತ ನೋಡೋಣ, ಮತ್ತು ಮೆಹಂದಿ ಶಾಸ್ತ್ರ ಹೆಂಗಾಯಿತು ಅಂತ ನೋಡೋಣ. ಮೆಹಂದಿ ಅವ್ರು ಬಂದಿದ್ರು. ಸೊ ಫಸ್ಟು ಮಕ್ಳಿಗೆ ಹಾಕೋಣ ಅಂತ ಹೇಳ್ಬಿಟ್ಟು ಮಕ್ಳಿಗೆ ಹಾಕಿ ಫಸ್ಟು, ಆಮೇಲೆ ದೊಡ್ಡವರೆಲ್ಲರೂ ಕೂತ್ಕೊಂಡ್ರು. 1 by 1 ಹಾಕಿ ಯಾರೂ ಅಷ್ಟು ಮುಖ ತೋರಿಸ್ಬೇಡ, ನಾನು ರೆಡಿ ಆಗಿಲ್ಲ ಅಂತ ಹೇಳ್ತಿದ್ರು. ಅದಕ್ಕೆ ನಾನು ಬೇರೆ ಮೆಹಂದಿ ಮಾತ್ರ ತೋರಿಸ್ತಿದ್ದೀನಿ, ಮತ್ತು ಸ್ವಲ್ಪ ಜನದ ಮಾತ್ರ ಫೇಸ್ ಇದ್ದೀನಿ. ಚಿಕ್ಕವರು ಮೆಹಂದಿ ಹಲ್ಸ್ಕೊತಾರೆ ಅಂತ ಹೇಳ್ಬಿಟ್ಟು ನಮ್ಮ ಅಕ್ಕನೇ ಹಾಕ್ತಿದ್ರು. ಸೊ ಅವ್ರಿಗೂ ಬರುತ್ತೆ ಸ್ವಲ್ಪ ಮೆಹಂದಿ ಹಾಕೋಕ್ಕೆ, ಲೈಕ್ ಬೇಸಿಕ್ಕಾಗಿ. ಅದಕ್ಕೆ ಚಿಕ್ಕವ್ರಿಗೆ ಮಾತ್ರ ನಮ್ಮ ಅಕ್ಕನೇ ಹಾಕಿ ಅಂತ ನಮ್ಮ ಅಕ್ಕನೇ ಹಾಕ್ತಿದ್ರು. ಆವತ್ತಿನ ದಿವಸನೇ ನಮ್ಮ ಮಾಮದ್ದು ಕೂಡ ಬರ್ಡೇ ಇತ್ತು. ಸೊ ನಮ್ಮ ಮಾಮ ಬರ್ಡೇ ಕೂಡ ಸೆಲೆಬ್ರೇಟ್ ಮಾಡಿದ್ರಿ ಅಲ್ಲೇ. ಅವ್ರು ಬಂದಿದ್ದರು. ಸೊ ಎಲ್ಲರೂ ಫ್ಯಾಮಿಲಿ ಎಲ್ಲ ಅಲ್ಲೇ ಇದ್ರು ಅಂತ ಹೇಳ್ಬಿಟ್ಟು ಕೇಕ್ ತರಿಸ್ಬಿಟ್ಟು ಸೆಲೆಬ್ರೇಟ್ ಮಾಡ್ತಿದ್ರಿ. ಆವತ್ತಿನ ದಿವಸನೇ ಗ್ರೂಮ್ ಟು ಬಿ ಮಾಡಿದ್ರಿ, ಯಾಕಂದರೆ ಎಲ್ಲರೂ ಬಂದಿದ್ದರು ಅಂತ. ಸ್ವಲ್ಪ ಪ್ರಾಪ್ಸ್ ಮಾತ್ರ ಸಿಕ್ಕಿತ್ತು, ಜಾಸ್ತಿ ಸಿಕ್ಕಿದ್ದಿಲ್ಲ. ಸೊ ಎಷ್ಟು ಸಿಕ್ಕಿದೆ ಅಷ್ಟರಲ್ಲೇ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಪ್ರಿಪೇರ್ ಮಾಡ್ತಿದ್ರಿ. ಬಲೂನ್ಸ್ನ ಬ್ಲೋ ಮಾಡಿ ಮತ್ತು ಲೆಟರ್ಸ್ನೆಲ್ಲ ಬ್ಲೋ ಮಾಡಿ ಅನ್ಸೋಕ್ಕೆ. ಈಗ ಗ್ರೂಮ್ ಎಂಟ್ರಿ ಆಗ್ತಿದ್ದಾರೆ ಸೆಲೆಬ್ರೇಟ್ ಮಾಡೋದಕ್ಕೆ. ಸೊ ಎಲ್ಲ ಲೈಟ್ಸ್ ಎಲ್ಲ ಆಫ್ ಮಾಡಿ ಆಮೇಲೆ ಅವ್ರು ಎಂಟ್ರಿ ಆದಮೇಲೆ ಲೈಟ್ಸ್ ಆನ್ ಮಾಡೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಹಾಕಿದ್ರಿ. ಸೊ ಅವ್ರ ಸಿಸ್ಟರ್ಸೇ ಹಾಕ್ತಿದ್ದಾರೆ ಅವ್ರಿಗೆ ಗ್ರೂಮ್ ಟು ಬಿ ಅಂತ. ಅವ್ರ ಜೊತೆ ಎಲ್ಲರೂ ಫೋಟೋ ಇಡ್ಸ್ಕೊಬೇಕು ಅಂತ ಫೋಟೋ ಹಿಡಿಯೋಕೆ ಎಲ್ಲರೂ ಸ್ಟಾರ್ಟ್ ಮಾಡಿದ್ರಿ ಗ್ರೂಪಾಗಿ. ಬೇರೆ ಗರ್ಲ್ಸ್ ಮಾತ್ರ ಇದ್ರಿ ಅಲ್ಲಿ. ಆದರೆ ತುಂಬ ಫನ್ ಇತ್ತು. ಲೈನಾಗಿ ನಿಂತ್ಕೊಂಡ್ರೆ ಅಲ್ಲಿ ಹಿಂದುಗಡೆಯಿಂದ ಲೆಟರ್ಸ್ ಎಲ್ಲ ಬಿದ್ದು ಹೋಗ್ತಿತ್ತು ನಾವು ಮಾಡಿರೋ ಪ್ರಿಪ್ರೇಷನ್ಸ್ದು. ಸೊ ತುಂಬ ಫನ್ನಾಗಿತ್ತು.
ಮಾಡಬೇಕು ಅಂತ ಗೊತ್ತಿಲ್ಲ ಅವ್ರಿಗೆ. ಸೊ ಏನೋ ಒಂದು ಆ್ಯಕ್ಷನ್ ತೋರಿಸ್ಬೇಕು ಅಂತ ಎಲ್ಲರೂ ವಾವ್ ಆ್ಯಕ್ಷನ್ ಇಲ್ಲಾಂದರೆ ಆಲ್ ದ ಬೆಸ್ಟ್ ಆ್ಯಕ್ಷನ್ ತೋರಿಸ್ತಿದ್ರಿ. ಎಲ್ಲರೂ ಫೋಟೋ ಇಟ್ಕೊಂಡಿದ್ದಾಯ್ತು ಅಂತ ಹೇಳ್ಬಿಟ್ಟು ನಾನು ನಮ್ಮ ಅಕ್ಕ ಫೋಟೋ ಇಟ್ಕೊಳಕ್ಕೆ ಹೋಗ್ತಿದ್ರಿ. ಮೀಸೆ ಇಟ್ಕೊಂಡಿದ್ರು, ಆದರೆ ಮೀಸೆ ಬೇಡ, ತೆಗ್ದು ಗ್ರೂಮ್ ಟು ಬಿ ಅನ್ನೋದನ್ನ ಇಟ್ಕೊ ಅಂತ ಹೇಳ್ಬಿಟ್ಟು ಅವ್ರ ಕೈಗೆ ಗ್ರೂಮ್ ಟು ಬಿ ಅನ್ನೋ ಕೊಟ್ಟೆ ನಾನು. ಎಲ್ಲರೂ ಲಾಸ್ಟಲ್ಲಿ ಡ್ಯಾನ್ಸ್ ಆಡಬೇಕು ಅಂತ ಇದ್ರಿ. ನಮ್ಮ ಮಾಮ ಮತ್ತು ನಮ್ಮ ತಾತ ಎಲ್ಲರೂ ಫುಲ್ ಜೋಶಾಗಿದ್ರು ಡ್ಯಾನ್ಸ್ ಆಡೋಕ್ಕೆ. ಅವ್ರಿಗೆ ಬೇರೆ ಸಾಂಗ್ ಯಾವುದು ಬೇಡ ಅಂತ, ಅವ್ರಿಗೆ ಬರೀ ತಮಟೆ ಬೀಟ್ಸ್ ಮಾತ್ರ ಬೇಕಂತೆ. ನಮ್ಮ ಮಾಮ ಬಂದ್ಬಿಟ್ಟು ಅವ್ರ ವೈಫ್ನ ಬಾ ಡ್ಯಾನ್ಸ್ ಆಡು ಅಂತ ಹೇಳಿದ್ರು. ಆದರೆ ನಮ್ಮ ಅತ್ತೆಗೆ ಡ್ಯಾನ್ಸ್ ಆಡೋಕ್ಕೆ ಬರಲ್ಲ. ನಮ್ಮ ಮಾಮ, ನಮ್ಮ ತಾತ ಮತ್ತು ನಮ್ಮ ಅಕ್ಕ ಫುಲ್ ಡ್ಯಾನ್ಸ್ ಆಡ್ತಿದ್ರು. ಅದರಲ್ಲಿ ನಾನು ಕೂಡ ಸೇರಿಕೊಂಡೆ ಡ್ಯಾನ್ಸ್ ಆಡೋಕ್ಕೆ. ಎಲ್ಲ ಎಂಜಾಯ್ಮೆಂಟ್ ಇತ್ತು, ತುಂಬ ಫುಲ್ ಫನ್ನಾಗಿತ್ತು. ಸೊ ಲಾಸ್ಟಲ್ಲಿ ನಮ್ಮ ಮಾಮ ನಮ್ಮ ಅತ್ತೆನ ಕರ್ಕೊಂಡು ಒಂದು ರೌಂಡ್ ಅಟ್ಲೀಸ್ಟ್ ಹಾಕು, ಅಷ್ಟೇ ಡ್ಯಾನ್ಸು ಅಂತ ಹೇಳ್ಬಿಟ್ಟು ಒಂದು ರೌಂಡ್ ಹಾಕ್ಸಿದ್ರು. ಆಮೇಲೆ ನಾನು ನಮ್ಮ ಮಮ್ಮಿನ ಕರಿತಾ ಇದ್ದೀನಿ ಬಾ ಡ್ಯಾನ್ಸ್ ಆಡು ಅಂತ. ನಮ್ಮ ಮಮ್ಮಿಗೂ ಗೊತ್ತು ಡ್ಯಾನ್ಸ್ ಆಡೋಕ್ಕೆ, ಆದರೆ ನಮ್ಮ ಮಮ್ಮಿ ನಾನು ಆಡಲ್ಲ ಅಂತ ಹೇಳಿದ್ರು. ಅಜ್ಜಿಗೆ ಡ್ಯಾನ್ಸ್ ಆಡೋಕ್ಕೆ ಬರಲ್ಲ. ಸೊ ಎಲ್ಲರೂ ಕೈ ಹಿಂಗಿಕ್ಕಿ ಒಂದು ಕೈ ಸೊಂಟದ ಮೇಲೆ ಇಕ್ಕಿ ಬೇರೆ ಸೊಂಟ ಮಾತ್ರ ಶೇಕ್ ಮಾಡು ಅಂದಿದ್ಕ ಲಾಸ್ಟಲ್ಲಿ ನಮ್ಮ ಅಜ್ಜಿ ಆಯಿತು ಸರಿ ಅಂದ್ಬಿಟ್ಟು ಶೇಕ್ ಮಾಡು ಅವ್ರ ಸೊಂಟನ. ಆದರೆ ಫುಲ್ ಫನ್ನಾಗಿತ್ತು, ಈ ಥರ ಮಾಡು ಆ ಥರ ಮಾಡು ಅಂತ ಅವ್ರ ಮಗನೇ ಹೇಳ್ಕೊಡ್ತಾ ಇದ್ದಿದ್ದು. ನಮ್ಮ ಅಜ್ಜಿ ಕೈ ಇಟ್ಕೊಂಡು ನಮ್ಮ ಮಾಮ ಡ್ಯಾನ್ಸ್ ಆಡ್ತಿದ್ರು. ನಿನ್ನ ಆಡಿಲ್ಲ ಅಂದರೆ ನನ್ನ ಜೊತೆ ಆಡು ಬಾ ಅಂತ. ಹೊತ್ತಿಂದ ಕರೀತಾ ಇದ್ದೆ ಗ್ರೂಮ್ ಅವ್ರನ್ನ ಬಾ ಡ್ಯಾನ್ಸ್ ಆಡು ಅಂತ. ಆದರೆ ಲಾಸ್ಟಲ್ಲಿ ಬಂದರು, ಅಟ್ಲೀಸ್ಟ್ ಏನೋ ಒಂದು ಸ್ಟೆಪ್ ಹಾಕು ಡ್ಯಾನ್ಸ್ ಆಡು ಅಂತ. ಸೊ ನಮ್ಮ ಮಮ್ಮಿ ಎಲ್ಲರೂ ಸ್ಟಾರ್ಟ್ ಮಾಡ್ಕೊಂಡ್ರಿ ಡ್ಯಾನ್ಸ್ ಆಡೋಕ್ಕೆ. ಅದಕ್ಕೆ ಅವ್ರೂ ಸ್ಟಾರ್ಟ್ ಮಾಡಿದ್ರು ಡ್ಯಾನ್ಸ್ ಆಡೋಕ್ಕೆ. ಲಾಸ್ಟಲ್ಲಿ ಎವ್ರಿ ಫ್ಯಾಮಿಲಿ ಒಂದಾಗಿ, ಈ ಮದುವೆ ಟೈಮಾಗೆ ಎವ್ರಿ ಫ್ಯಾಮಿಲಿ ಒಂದಾಗ್ತೀರಿ. ಸೊ ಸ್ವಲ್ಪ ಎಂಜಾಯ್ ಮಾಡೋಣ ಅಂತ ಡ್ಯಾನ್ಸ್ ಮಾಡಿಕೊಂಡು ಮತ್ತು ಗ್ರೂಮ್ಗೆ ವಿಶ್ ಮಾಡ್ತಾ ಇದ್ರಿ. ಗ್ರೂಮ್ ಬಂದ್ಬಿಟ್ಟು ಇವಾಗ ಬ್ಯಾಚುಲರ್ಸ್ ಲೈಫಿಂದ ಫ್ಯಾಮಿಲಿ ಲೈಫ್ಗೆ ಹೋಗ್ತಾರೆ. ಸೊ ರಿಸ್ಕ್ ತಗೊಳಕ್ಕೆ ರೆಡಿಯಾಗಿದ್ದಾರೆ. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತು ಪಾರ್ಟ್ 2ಗೆ ರೆಡಿಯಾಗಿರಿ ನೋಡೋಕ್ಕೆ. ಬಾಯ್.